ಆತ್ಮೀಯ ನಮ್ಮೆಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಹಾಗೂ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ. ಶೀಘ್ರದಲ್ಲೇ ಯಾವ ರೀತಿಯಾಗಿ ಕೈ ಸೇರಲಿದೆ ಬಾಕಿ ತುಟ್ಟಿ ಭತ್ಯೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮುಖಾಂತರ ನಾವು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ಚಾನಲ್ಗೆ ಸಪೋರ್ಟನ್ನು ಮಾಡುವ ಒಂದು ನೀವು ಕೆಲಸ ಮಾಡಬೇಕೆಂಬುದು ನಮ್ಮ ವಿನಂತಿ. ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಂತಹ ಅಪ್ಡೇಟ್ಸ್ಗಳಿದ್ದಾವೆ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ನೀಡ್ತೀವಿ. ಸರ್ಕಾರಿ ನೌಕರರಿಗೆ ಯಾವ ರೀತಿಯಂಥ ಗುಡ್ ನ್ಯೂಸ್ ಇದೆ ಮತ್ತು ಶೀಘ್ರದಲ್ಲಿ ಯಾವ ರೀತಿಯಾಗಿ ಈ ಒಂದು ತುಟ್ಟಿ ಭತ್ಯೆ ಏನಿದೆಯಲ್ಲ ಈ ಒಂದು DA ಯಾವ ರೀತಿಯಾಗಿ ಕೈ ಸೇರಲಿದೆ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ಈ ಒಂದು ವಿಡಿಯೋದ ಮುಖಾಂತರ ಸಿಗುತ್ತೆ. ಇಲ್ಲಿ ಪ್ರಮುಖವಾಗಿ 2020 ಏನು ಜನವರಿಯಿಂದ 2021 ಏನು ಜೂನ್ವರೆಗೆ 18 ತಿಂಗಳ ಏನು ತುಟ್ಟಿ ಭತ್ಯೆ ಏನು ಬಾಕಿ ಇತ್ತಲ್ಲ ಆ ಒಂದು ತುಟ್ಟಿ ಭತ್ಯೆ ಪರಿಹಾರ ಶೀಘ್ರದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯ ಒಂದು ಸಾಧ್ಯತೆ ಇದೆ. ತದನಂತರ 3 ಕಂತುಗಳಲ್ಲಿ ಪ್ರಮುಖವಾಗಿ 1, 2, 3 ಕಂತುಗಳಲ್ಲಿ ಈ ಒಂದು ನೌಕರರಿಗೆ ನೀಡುವ ಸಂಪೂರ್ಣವಾದ ಚಿಂತನೆಯನ್ನು ನಡೀತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟನೆಯನ್ನು ನೀಡಲಾಗಿದೆ. ಸುಮಾರು ಇಲ್ಲಿ 3 ಕಂತುಗಳಲ್ಲಿ ನೀಡುತ್ತಾರೆ ಈ ಒಂದು 18 ತಿಂಗಳ DA. ಇಲ್ಲಿ ಅದ್ರ ಬಗ್ಗೆ ಯಾವ ರೀತಿ ಅಂತ ಅಪ್ಡೇಟ್ಸ್ಗಳಿದ್ದಾವೆ ಎಂಬುದ್ರ ಬಗ್ಗೆ ನೋಡೋದಾದರೆ ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಏನು ತುಟ್ಟಿ ಭತ್ಯೆ ಇತ್ತೀಚೆಗಷ್ಟೇ 4% ಹೆಚ್ಚಳ ಮಾಡಿದರು. ಏನಂದರೆ ನಿಮಗೆಲ್ಲ ಗೊತ್ತಿದೆ, ಕೇಂದ್ರದಲ್ಲಿ 4% ಮತ್ತು ರಾಜ್ಯದಲ್ಲಿ 3.75 ಒಂದು ತುಟ್ಟಿ ಭತ್ಯೆ DAನು ಹೆಚ್ಚಳ ಮಾಡಿತ್ತು. ಇಲ್ಲಿ ಕೇಂದ್ರದ ಒಂದು ಇಲ್ಲಿ ಯಾವ ರೀತಿಯಾಗಿ ಹೆಚ್ಚಳ ಮಾಡಲಾಗಿದೆ ಅಂದರೆ 4% ಹೆಚ್ಚಳ ಮಾಡಲಾಗಿತ್ತು. ಆದರೆ 18 ತಿಂಗಳಿಂದ ಬಾಕಿ ಇರುವ ಈ ಒಂದು ತುಟ್ಟಿ ಭತ್ಯೆ ಏನಿದೆಯಲ್ಲ ಆ ಒಂದು ತುಟ್ಟಿ ಭತ್ಯೆ ನೀಡಿರಲಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತುಟ್ಟಿ ಪರಿಹಾರ ನೀಡಿರಲಿಲ್ಲ. ಅದು ಸರ್ಕಾರಿ ನೌಕರಿಗೆ ಒಂದು ಬೇಸರವನ್ನು ಒಂದು ಒಡ್ಡಿರುವಂಥ ಸಂಗತಿಯಾಗಿದೆ. ಆದರೆ ಇದೀಗ ಈ ಒಂದು ಬಾಕಿ ಏನು ಉಳಿದಿದೆಯಲ್ಲ ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರವನ್ನು 3 ಕಂತುಗಳಲ್ಲಿ ಪ್ರಮುಖವಾಗಿ ಈ ಒಂದು 18 ತಿಂಗಳ ಏನು DA ಇದೆಯಲ್ಲ ಈ ಒಂದು ತುಟ್ಟಿ ಭತ್ಯೆ ಪ್ರಮುಖವಾಗಿ ನೌಕರರಿಗೆ ನೀಡಿರಲಿಲ್ಲ. ಇತ್ತೀಚೆಗಷ್ಟೇ 4% DA ಹೆಚ್ಚಳ ಮಾಡಿ ಆದೇಶ ಮಾಡಿದರು. ಆದರೆ 18 ತಿಂಗಳ ಬಾಕಿ ಇರೋ ತುಟ್ಟಿ ಭತ್ಯೆ ನೀಡಿರಲಿಲ್ಲ. ಅದರಿಂದ ನೌಕರರಿಗೆ ಬೇಸರ ಉಂಟು ಮಾಡಿದರು. ಮತ್ತು ಅದಕ್ಕೆ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಎಷ್ಟು ಕಂತುಗಳಲ್ಲಿ ಕೊಡಲು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರಮುಖವಾಗಿ 3 ಕಂತುಗಳಲ್ಲಿ ನೌಕರರಿಗೆ ನೀಡಲು ಸರ್ಕಾರ ಉದ್ದೇಶಿಸಿದೆ. ಅದರ ಬಗ್ಗೆ ವರದಿಯಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಾದ್ರೆ ಜನವರಿ 2020 ಮಾಹೆಯಿಂದ ಜೂನ್ 2021 ಬಾಕಿ ಇರುವ ಏನು ಈ ಒಂದು ತುಟ್ಟಿ ಭತ್ಯೆ ಇದೆಯಲ್ಲ ನೀಡುವ ವಿಷಯ ಸಚಿವ ಸಂಪುಟದಲ್ಲಿ ಈಗಾಗಲೇ ಚರ್ಚೆಯಾಗಿದೆ. ಇನ್ನು ಈ ಒಂದು 18 ತಿಂಗಳ ಬಾಕಿ ಇರುವ ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಸಚಿವ ಸಂಪುಟದಲ್ಲಿ ಈ ಒಂದು 18 ತಿಂಗಳ ಬಾಕಿ ಇರುವ DAಕ್ಕೆ ಸಂಬಂಧಿಸಿದಂತೆ ಈಗ ವಿಷಯ ಚರ್ಚೆ ಆಗಿದೆ. ಇದರ ಬಗ್ಗೆ ಈ ವಿಚಾರ ಒಂದು ಶೀಘ್ರದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರಲಿದೆ ಎಂದು ಹೇಳಲಾಗಿದೆ. ಈಗಾಗಲೇ ಕೆಲವೊಂದಿಷ್ಟು ಚರ್ಚೆಗೆ ಗ್ರಾಸವಾಗಿರುವ ವಿಷಯವಾಗಿದೆ. ಈಗ ಶೀಘ್ರದಲ್ಲೇ ಒಂದು ಚರ್ಚೆಗೆ ಬರಲಿದೆ ಎಂಬುದರ ಬಗ್ಗೆ ಇಲ್ಲಿ ಅಪ್ಡೇಟ್ಸ್ಗಳನ್ನು ನೀಡಲಾಗಿದೆ. ಈ ಒಂದು ಮಾಧ್ಯಮ ವರದಿಗಳ ಪ್ರಕಾರ ಇಲ್ಲಿ 3ನೇ ದರ್ಜೆ ನೌಕರರಿಗೆ ಎಷ್ಟು ತುಟ್ಟಿ ಭತ್ಯೆ ಬಾಕಿ ಇದೆ ಎಂಬುದರ ಬಗ್ಗೆ ಇಲ್ಲಿ ನೀಡಲಾಗಿದೆ. ನೋಡಿ, ಇಲ್ಲಿ 3ನೇ ದರ್ಜೆಗೆ ನೌಕರರಿಗೆ ತುಟ್ಟಿ ಭತ್ಯೆ ಬಾಕಿ ಇರೋದು 11,880 ರೂಪಾಯಿಯಿಂದ ಇಲ್ಲಿ ನೋಡ್ತಾ ಇದ್ದೀರಾ 11,880 ರೂಪಾಯಿನಿಂದ 37,554 ರೂಪಾಯಿ ತನಕ ಅಂದಾಜಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಕರೆಕ್ಟಾಗಿ ತಿಳ್ಕೋಬೇಕು. ಇಲ್ಲಿ ಯಾವ ದರ್ಜೆಯ ಪ್ರಮುಖವಾಗಿ ವರದಿಯ ಮಾಧ್ಯಮಗಳ ಪ್ರಕಾರವಾಗಿ 3ನೇ ದರ್ಜೆಯ ಇಲ್ಲಿ ನೋಡ್ತಾ ಇದ್ದೀರಾ 3ನೇ ದರ್ಜೆಯವರಿಗೆ 11,800ರಿಂದ 37,554 ತನಕ ಒಂದು ಅಂದಾಜನ್ನು ಹಾಕಲಾಗಿದೆ. ಇದರಲ್ಲಿ ಒಂದು ಸರ್ಕಾರದ ಅಧಿಕೃತ ಆದೇಶ ಬಂದ ಮೇಲೆ ಹೆಚ್ಚು ಕಮ್ಮಿ ಆಗಬಹುದು. ಇನ್ನು ಇಲ್ಲಿ 13 ಮತ್ತು 14ನೇ ದರ್ಜೆ ಇಲ್ಲಿ ನೋಡ್ತಾ ಇದ್ದೀರಾ 13 ಮತ್ತು 14 ಇಲ್ಲಿ 3ನೇ ಇಲ್ಲಿ 13 ಮತ್ತು 14ಕ್ಕೆ ಇಟ್ಕೊಂಡ್ರೆ ತುಟ್ಟಿ ಭತ್ಯೆ ದರ 1,44,200 ರೂಪಾಯಿಂದ 2,18,000 ರೂಪಾಯಿ 1 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೆ ಟೋಟಲ್ ಆಗಿ 1 ಲಕ್ಷದ ಒಂದು ಹೆಚ್ಚಳ ಒಂದು 13 ಮತ್ತು 14ನೇ ದರ್ಜೆ ಒಂದು ನೌಕರರ ತುಟ್ಟಿ ಭತ್ಯೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನೋಡಬೇಕಾದ್ರೆ ಇಲ್ಲಿ
ಈ ರೀತಿಯಾಗಿ ಅಂದಾಜಿಸಲಾಗಿದೆ. ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆದ ಬಳಿಕ ಈ ಒಂದು ಸೂಕ್ತ ಈ ಮೊತ್ತವನ್ನು ಬದಲಾವಣೆ ಸಾಧ್ಯತೆ ಇದೆ. ನಿಮಗೆ ಆವಾಗಲೇ ನಾನು ಹೇಳಿದ್ದೀನಿ, ಈ ಒಂದು ಬದಲಾವಣೆಗಳು ಬರೋದು ಖಂಡಿತವಾಗೂ, ಯಾಕಂದರೆ ಸಚಿವ ಸಂಪುಟದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆದ ತದನಂತರವಾಗಿ ಇನ್ನು ಕೆಲವೊಂದಿಷ್ಟು ಬದಲಾವಣೆಗಳು ಬರಲಿದೆ ಎಂಬುದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಇದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ತಂದು, ಆದರೆ ಸರಿಸಮಾನವಾಗಿ ಇದರಲ್ಲಿ ಕೆಲವೊಂದಿಷ್ಟು ಎಕ್ಯುರೇಟ್ ಆದಂಥ ಡಾಟಾನು ಸಹ ನೀವು ನೋಡ್ಬೋದು. ತದನಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು, ಯಾರೆಲ್ಲ ಕೇಂದ್ರದಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮತ್ತು ಪಿಂಚಣಿದಾರರಂದರೆ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಿ ಈಗ ರಿಟೈರ್ಮೆಂಟ್ ಆಗಿ ಪಿಂಚಣಿಯನ್ನು ಯಾರೆಲ್ಲ ಪಡಿತಾ ಇದ್ದಾರೆ ಅವರ ಒಂದು ತುಟ್ಟಿ ಭತ್ಯೆ ಏನು DA ಇದೆಯಲ್ಲ, ಹಾಗೂ ಒಂದು ತುಟ್ಟಿ ಪರಿಹಾರ 4% ಏರಿಕೆ ಮಾಡಲು ಕೇಂದ್ರ ಸಚಿವ ಸಂಪುಟ ಸೆಪ್ಟೆಂಬರ್ 28ರಂದು ಒಪ್ಪಿಗೆ ನೀಡಿತ್ತು. ನಿಮಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ 28ರಂದು ಯಾವ ರೀತಿಯಾಗಿ ಒಂದು DA ಹೆಚ್ಚಳ ಮಾಡಲಾಗಿದೆ ಅಂದರೆ 4% ಕೇಂದ್ರ ಸರ್ಕಾರ DA ಹೆಚ್ಚಳ ಮಾಡಿ ಒಂದು ಕ್ರಮವನ್ನು ಕೈಗೊಂಡಿದೆ. ತದನಂತರ ಸಚಿವ ಸಂಪುಟ ಸೆಪ್ಟೆಂಬರ್ 28ರಂದು ಒಪ್ಪಿಗೆ ಸಹ ನೀಡಿದೆ ಮತ್ತು ಪರಿಣಾಮ ಕೇಂದ್ರ ಸರ್ಕಾರಿ ನೌಕರ DA ಮೂಲ ವೇತನ 38% ಏರಿದೆ. ಇಲ್ಲಿ ರಾಜ್ಯದಲ್ಲಿ ನೀವು ಪ್ರಮುಖವಾಗಿ ವ್ಯತ್ಯಾಸಗಳು ನೋಡಬಹುದು. ಅಂದರೆ ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರ DA ಮೂಲ ವೇತನ ಎಷ್ಟೇ ಹೆಚ್ಚಳವಾಗಿದೆ ಅಂದರೆ 38% ಹೆಚ್ಚಳವಾಗಿದೆ. ಆದರೆ ಅದೇ ನಮ್ಮ ರಾಜ್ಯದಲ್ಲಿ ನೋಡಬೇಕಾದ್ರೆ 32% ಇದೆ. ಇಲ್ಲಿ 6% ಡಿಫರೆನ್ಸ್ ಅನ್ನೋದು ಕಂಡು ಬರುತ್ತೆ ಸ್ಪಷ್ಟವಾಗಿ. ತದನಂತರ ಇಲ್ಲಿ ಸರ್ಕಾರದ ಈ ಒಂದು ನಿರ್ಧಾರದಿಂದ ಸುಮಾರು 47.68 ಲಕ್ಷ ಕೇಂದ್ರ ಸರ್ಕಾರಿ ಸರಿಸುಮಾರು 48 ಲಕ್ಷ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರಿ ನೌಕರರು ಹಾಗೂ 68 ಸರ್ಕಾರಿ ಪಿಂಚಣಿದಾರರು ಏನಿದ್ದಾರಲ್ಲ ಅವರಿಗೆ ಪ್ರಯೋಜನವಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾದಂಥ ಒಂದು ಡಾಟಾ ಲಭ್ಯವಿದೆ ಅಂದರೆ 47.68 ಲಕ್ಷದಷ್ಟು, ಅರೌಂಡ್ 48 ಲಕ್ಷದಷ್ಟು ಕೇಂದ್ರ ಸರ್ಕಾರಿ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನೌಕರರು. ತದನಂತರ ಇಲ್ಲಿ ಪಿಂಚಣಿದಾರರು ಎಷ್ಟಿದ್ದಾರೆ, ರಿಟೈರ್ಮೆಂಟ್ ಎಷ್ಟಾಗಿದ್ದಾರೆ ಅಂದರೆ 68 ಲಕ್ಷದಷ್ಟು ಪಿಂಚಣಿದಾರರು ಪಿಂಚಣಿ ಪಡಿತಾ ಇದ್ದಾರೆ. ಈ ಒಂದು ಪಿಂಚಣಿದಾರರಿಗೆ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳವಾಗಿದ್ದರಿಂದ ಬಹಳಷ್ಟು ಲಾಭಕರವಾಗಿದೆ ಎಂಬುದರ ಬಗ್ಗೆ ಸಹ ಹೇಳಲಾಗಿದೆ. ನಾಗರಿಕ ಸೇವೆ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಉದ್ಯೋಗಿಗಳು ಕೂಡ ಇದರ ಒಂದು ಪ್ರಯೋಜನವನ್ನು ದೊರೆಯಲಿದೆ. ಪರಿಷ್ಕೃತ ತುಟ್ಟಿ ಭತ್ಯೆ ಜುಲೈ 1ರಿಂದಲೇ ಅನ್ವಯವಾಗಲಿದೆ ಎಂಬುದರ ಬಗ್ಗೆ ಹೇಳಲಾಗಿತ್ತು. ಈಗಾಗಲೇ ಅನ್ವಯ ಆಗಿದೆ. ಅವರಿಗೆಲ್ಲ ಒಂದು ಶುಭ ಸುದ್ದಿನೂ ಸಹ ಬಂದಿದೆ, ಅವರ ಅಕೌಂಟಿಗೆ ಬಂದಿದೆ ಈ ಒಂದು 4% DA. ಆದರೆ ಇಲ್ಲಿ ಪ್ರಮುಖವಾದ ವಿಷಯ ಏನಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂದ್ರೆ ಇಲ್ಲಿ 18 ತಿಂಗಳ ಏನು DA ಇದೆಯಲ್ಲ ಆ ಒಂದು DA ಈಗ ಸದ್ಯದಲ್ಲೇ ತುಟ್ಟಿ ಭತ್ಯೆಯನ್ನು 18 ತಿಂಗಳ ತುಟ್ಟಿ ಭತ್ಯೆ ಇಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆದ ನಂತರ ಇಲ್ಲಿ 3ನೇ ದರ್ಜೆ ನೌಕರಿ ಆಗಿರ್ಬೋದು, 13ನೇ ದರ್ಜೆ, 14ನೇ ದರ್ಜೆ ಇಲ್ಲಿ 1,44,000, 2,18,000, 11,800, 37,500 ಈ ಒಂದು ಡಾಟಾ ಏನು ನೋಡ್ತಾ ಇದ್ದೀರಾ, ಇದು ಪ್ರಮುಖವಾದ ಬದಲಾವಣೆಗಳು ಕಂಡು ಬರುವ ಒಂದು ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿವೆ. ಇಲ್ಲಿ 2020 ಜನವರಿಯಿಂದ ಜೂನ್ 2021ರವರೆಗೆ ಇಲ್ಲಿ 18 ತಿಂಗಳ DA ಒಂದು ಹಿಡಿದಿಟ್ಟುಕೊಳ್ಳುವ ಒಂದು ಕೆಲಸ ಆಗಿತ್ತು ಕೋವಿಡ್ ಕಾರಣದಿಂದಾಗಿ. ಅದರ ಒಂದು ಈಗ ನೇರವಾದ ಸಚಿವ ಸಂಪುಟದಲ್ಲಿ ಚರ್ಚೆ ಆದ ಬಳಿಕ ಈ ಒಂದು ಬದಲಾವಣೆಗಳನ್ನು ಸಹ ಮೊತ್ತದಲ್ಲಿ ಬದಲಾವಣೆಗಳನ್ನು ಸಹ ನೀವು ಕಂಡು ಬರ್ತವೆ ಎಂಬುದರ ಬಗ್ಗೆ ಇಲ್ಲಿ ಕೇಂದ್ರ ಒಂದು ಸ್ಪಷ್ಟವಾದ ಮಾಹಿತಿ ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡಿದೆ. ತದನಂತರ ಏನಂದರೆ ಇದೊಂದು ಕೇಂದ್ರದಲ್ಲಿ ಯಾವ ರೀತಿ ಅಂತ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ ಮತ್ತು ಶೀಘ್ರದಲ್ಲಿ ಅವರಿಗೆ ಎಷ್ಟು ಶೇರಲಿದೆ, ಒಂದು ಅವರ ಕೈಗೆ ಎಷ್ಟು ಕೈ ಸೇರಲಿದೆ ಬಾಕಿ ಒಂದು ತುಟ್ಟಿ ಭತ್ಯೆ ಈ ಒಂದು DA ಎಂಬುದರ ಬಗ್ಗೆ ನೀವು ಸ್ಪಷ್ಟವಾದ ಮಾಹಿತಿಯನ್ನು ನೋಡಿದ್ದೀರಾ. ಸಚಿವ ಸಂಪುಟದ ಅನುಮೋದನೆ ಸಿಕ್ಕ ನಂತರ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರುವ ಮೂಲಕವಾಗಿ ಕೇಂದ್ರದಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಈ ಒಂದು 18 ತಿಂಗಳ ಒಂದು DA ಬಾಕಿ ಮೊತ್ತ ಅವರಿಗೆ ಸಿಗಲಿದೆ. ಈ ಒಂದು ತುಟ್ಟಿ ಭತ್ಯೆ ಶೀಘ್ರದಲ್ಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಬರುವ ಸಾಧ್ಯತೆ ಇದ್ದಾವೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀವು ನೋಡಿದ್ದೀರಾ. ಮತ್ತು ಇದರಲ್ಲಿ 3 ಕಂತುಗಳಲ್ಲಿ ಸರ್ಕಾರ ಅವರ ಒಂದು ಖಾತೆಗಳಿಗೆ ಜಮಾ ಮಾಡುವ ಕೆಲಸ ಸಂಪೂರ್ಣವಾಗಿ ಮಾಡುತ್ತೆ ಎಂಬುದರ ಬಗ್ಗೆ ಇಲ್ಲಿ
ಕೇಂದ್ರದಲ್ಲಿ ಮಾಧ್ಯಮಗಳ ಮುಖಾಂತರವಾಗಿ ಇಲ್ಲಿ ತಿಳಿದಿರುವಂಥ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಯಾವುದೇ ರೀತಿಯಂತಹ ನ್ಯೂಸ್ಗಳಿಗಾಗಿ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ಮತ್ತು ಆದಷ್ಟು ಈ ಒಂದು ವಿಡಿಯೋ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಆದಷ್ಟು ಈ ಒಂದು ವಿಡಿಯೋ ಶೇರ್ ಮಾಡುವ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ.